ದೇವದುರ್ಗ ಜೆಡಿಎಸ್ ಅಭ್ಯರ್ಥಿ ಕರೆಮ್ಮ ನಾಯಕ್ಗೆ ಶಾಸಕ ಶಿವನಗೌಡ ನಾಯಕರಿಂದ ಜೀವ ಭಯ ಇದೆಯಂತೆ. ಆದ್ದರಿಂದ ಎಸ್ಪಿಗೆ ಕರೆಮ್ಮ ನಾಯಕ್ ದೂರು ಕೊಟ್ಟಿದ್ದಾರೆ. ಜೆಡಿಎಸ್ನಿಂದ ಬಂಜಾರ ಸಮಾವೇಶ ಯಶಸ್ವಿಯಾಗಿದ್ದಕ್ಕೆ ಶಿವನಗೌಡ ನಾಯಕ್ ಬೆಂಬಲಿಗರು ಮತ್ತು ಕರೆಮ್ಮ ಹಾಗೂ ಮಗಳು ಗೌತಮಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರಂತೆ. ದೂರು ನೀಡಿದ ಬಳಿಕ ಮಾತನಾಡಿದ ಕರೆಮ್ಮ, 4 ಎಕರೆ ಜಮೀನಿದ್ದ ಶಿವನಗೌಡ ನಾಯಕ ಇವತ್ತು 1000ದಿಂದ 1500 ಕೋಟಿ ಒಡೆಯ. ತಾಕತ್ತಿದ್ರೆ ಶಿವನಗೌಡ ನಾಯಕ ದೇವದುರ್ಗ ಕ್ಷೇತ್ರದಲ್ಲಿ ಗೆದ್ದು ತೋರಿಸಲಿ. ಅವರ ಒಂಟಿ ಮೀಸೆ ನೋಡುವುದಕ್ಕೆ ದೇವದುರ್ಗ ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಸವಾಲು ಹಾಕಿದ್ದಾರೆ. ಇಲ್ಲ, ಅವ್ರ ಹಿಂಬಾಲಕರು 10 ಜನ ನಮಗೇನು ಆ ಘಟನೆಯಲ್ಲಿ ಏನು ಬಂದು ನಮಗೆಲ್ಲ ತೊಂದರೆ ಕೊಟ್ಟರು ಅಂಥವ್ರ ಮೇಲೆ ಆಗ್ಯದ. ಆದರೆ ಅವ್ರಿಗೆ ಇವತ್ತಿಗೂ ಯಾರಿಲ್ಲ. ಇನ್ನು ಮತ್ತೆ ನಮ್ಮ ಮೇಲೆ ಕೌಂಟ್ರ್ ಕೇಸ್ ಆಗತ್ತನ ಶಾಸಕರು ಅವ್ರ ಮನೆಗೆ ಕೂಡ್ಸ್ಕೊಂಡು ಅವರಿಗೆಲ್ಲ ಪ್ರಚೋದನೆ ಕೊಟ್ಟು ಕೌಂಟ್ರ್ ಕೇಸ್ ಹಾಕಿಸಿ ನಮ್ಮ ಮೇಲೇ ಈಗ ಆರಾಮಾಗಿ ರಾಜಾರೋಷವಾಗಿ ಅವ್ರ ಮನೆಯಲ್ಲಿ ಅಡ್ಡಾಡಿಕೊಂಡು ಅದರ ನಮಗೇನಂದರೆ ಬಂಜಾರ ಸಮುದಾಯದ ಮೇಲೆ ಇರ್ಬೋದು. ಯಾವುದೇ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನಮಗೆ ಬೇಜಾರಿಲ್ಲ, ಅವರೇ ಸಮಾವೇಶ ಮಾಡಿಕೊಟ್ಟದ್ದು. ಆದರೆ ಅವರು ನಾಳೆ ಬೆಂಗಳೂರಿನಲ್ಲಿ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದ್ದು, ಕಾರ್ಯಕ್ರಮಕ್ಕೆ ಸರ್ಕಾರ ಅಧಿಕೃತವಾಗಿ ಪುನೀತ್ ಕುಟುಂಬಕ್ಕೆ ಆಹ್ವಾನಿಸಿದೆ. ಪುನೀತ್ ಮನೆಗೆ ಆಗಮಿಸಿದ ಸಚಿವರಾದ ಆರ್ ಅಶೋಕ್ ಮತ್ತು ಸುನಿಲ್ ಕುಮಾರ್ ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ಗೌರವಿಸುವ ಮೂಲಕ ಆಹ್ವಾನವನ್ನು ನೀಡಿದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಜೂನಿಯರ್ NTRಗೆ ದೊಡ್ಡಮನೆ ಆಹ್ವಾನಿಸಿದೆ. ಹೈದರಾಬಾದ್ಗೆ ತೆರಳಿದಂತ ಯುವರಾಜ್ ಆಹ್ವಾನ ನೀಡಿದ್ದಾರೆ. ರಾಜ್ಯದ ದಿನಕ್ಕೆ ಶೀಘ್ರದಲ್ಲೇ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ನಂದಿನಿ ಹಾಲಿನ ದರವನ್ನ ಪ್ರತಿ ಲೀಟರ್ಗೆ ₹3 ಹೆಚ್ಚಿಸಲು ಸಿದ್ಧತೆ ನಡೀತಾ ಇದೆ. ಹೆಚ್ಚಳ ದರದ ಹಣ ರೈತರಿಗೆ ಸಿಗಲಿದೆ ಅಂತ KMF ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ 16 ಹಾಲು ಒಕ್ಕೂಟಗಳು ದರ ಪರಿಷ್ಕರಣೆಗೆ ಪ್ರಸ್ತಾವನೆ ಸಲ್ಲಿಸಿವೆ. ಬೆಲೆ ಏರಿಕೆ ಅನಿವಾರ್ಯವಾಗಿದೆ. ದರ ಏರಿಕೆ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಗುವುದು ಅಂತ ಹೇಳಿದ್ದಾರೆ. ದಕ್ಷಿಣ ಇರ್ಬೋದು, ಉತ್ತರ ಇರ್ಬೋದು, ರೈತರಿಗೆ ಹಾಲಿನ ರೇಟ್ ಜಾಸ್ತಿ ಮಾಡ್ಬೇಕಂತೇಳಿ ಸಾಕಷ್ಟು ಒತ್ತಡ ನಮ್ಮ ಮೇಲೆ ಐತೆ. ಅಂದ್ರೆ ನಮ್ಮ ಯೂನಿಯನ್ ಮೇಲೆ ಐತಿ, ಎಲ್ಲ ಫೆಡರೇಷನ್ ಮ್ಯಾಗ ಐತೆ. ನಾವೊಂದು ಜನರಲ್ ಬಾಡಿ ಮೀಟಿಂಗಲ್ಲಿ ಮಾಡಿಬಿಟ್ಟು, ಯಾಕಂದ್ರೆ ನಾವು ₹3 ರೈತರಿಗೆ ಅಂದ್ರೆ ಇವತ್ತೊಂದು ಸಾಯಂಕಾಲ ಪ್ರೆಸ್ ಕಾನ್ಫರೆನ್ಸ್ ಬೆಳಗಾವಿ ಮಾಡಕ್ಕೆ ಮಾಡಿದ್ವಿ, ಅದನ್ನು ಕ್ಯಾನ್ಸಲ್ ಮಾಡಿದ್ವು. 2-3 ಮಾಡ್ತೀವಿ. ಆದರೆ ನಾವು ತಮ್ಮ ಮಾಧ್ಯಮ ಮುಖಾಂತರ ತಮ್ಮ ರೈತರಿಗೆ ಒಂದಂದ್ರೆ ಒಳ್ಳೆಯ ಸುದ್ದಿ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಅತಿ ಶೀಘ್ರದಲ್ಲಿ ₹3 ರೇಟ್ ನಾವು ಹಾಲು ಹೆಚ್ಚು ಮಾಡ್ತೀವಿ ಅಂದ್ರೆ ಗ್ರಾಹಕರಿಗೆ. ಅದನ್ನು ₹3 ಎಲ್ಲ ರೈತರಿಗೆ ಕೊಟ್ಟು ಬಿಡ್ತೇವೆ. ಅಂದ್ರೆ ರೈತರಿಗೆ ಅಂದ್ರೆ ₹3 ಅಂದ್ರೆ ಸಪೋಸ್ ಈಗ ಬೆಳಗಾವಿ ಅವ್ರು 28 ಕೊಡತ್ತಿದ್ರೆ ₹31 ಆಗ್ತೈತೆ ಆಕಳಿಗೆ. ಸೊ ಕನ್ನಡ ರಾಜ್ಯೋತ್ಸವಕ್ಕೆ ಅಡ್ಡಿಪಡಿಸಲು ಶಿವಸೇನೆ ಮಾಡಿದ್ದ ಕುತಂತ್ರ ಫೇಲ್ ಆಗಿದೆ. ಇನ್ನ ವಿಜಯ್ ಜ್ಯೋತಿ ಹಿಡಿದು ಬೆಳಗಾವಿಯತ್ತ ಬರ್ತಾ ಇದ್ದಂತ ಶಿವಸೇನೆ ಪುಂಡರಿಗೆ ಬೆಳಗಾವಿ ಪೊಲೀಸರು ಗಡಿಯಲ್ಲೇ ಬ್ರೇಕ್ ಹಾಕಿದ್ದಾರೆ. ಶಿವಸೇನೆಯ 50ಕ್ಕೂ ಹೆಚ್ಚು ಕಾರ್ಯಕರ್ತರು ನಿಪ್ಪಾಣಿ ತಾಲೂಕಿನ ಕುಗನಹಳ್ಳಿ ಮೂಲಕ ಬೆಳಗಾವಿಗೆ ಹೊರಟಿದ್ರು. ಬೆಳಗಾವಿಗೆ ತೆರಳಲು ಬಿಡಬೇಕು ಅಂತ ಖ್ಯಾತೆ ತೆಗೆದು ಪ್ರತಿಭಟನೆ ಕುಳಿತಿದ್ರು. ಆದರೆ ಪೊಲೀಸರು ಶಿವಸೇನೆ ಕಾರ್ಯಕರ್ತರನ್ನ ವಾಪಸ್ ಕಳುಹಿಸಿದ್ದಾರೆ. ಬೆಳಗಾವಿಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಜನರಿಗೆ ಹೋಳಿಗೆ ಊಟ ನೀಡಲಾಗ್ತಾ ಇದೆ. ಹೀಗಾಗಿ 1 ಲಕ್ಷ ಹೋಳಿಗೆ ತಯಾರಾಗ್ತಾ ಇದೆ. 50,000 ಕನ್ನಡಿಗರಿಗೆ ತಲಾ 2 ಹೋಳಿಗೆ ಜೊತೆಗೆ ಅನ್ನ, ಸಾಂಬಾರ್, ವಿವಿಧ ಪಲ್ಯಗಳನ್ನು ನೀಡಲು ಸಿದ್ಧತೆ ನಡೀತಾ ಇದೆ. ಬೆಳಗಾವಿ ಸರ್ದಾರ್ ಮೈದಾನದಲ್ಲಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಹೋಳಿಗೆ ದಾಸೋಹ ನಡೆಯಲಿದೆ. ಇನ್ನು ಯಮಕನಕರಡಿ 200 ಜನ ಬಾಣಸಿಗರಿಂದ ಅಡುಗೆ ಸಿದ್ಧತೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ನಾಳೆ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನಾಳೆ ಮೆರವಣಿಗೆಯಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಯುವಕರು ಪಾಲ್ಗೊಂಡು ಈ ಒಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವದಲ್ಲಿ ಹಾಜರಿರ್ತಾರೆ. ಈ ಬಂದವರಿಗೆಲ್ಲರಿಗೂ ಕೂಡ ಹೋಳಿಗೆ ಊಟವನ್ನ ಏನು ಹುಕ್ಕೇರಿ ಮಠದಿಂದ ಆಯೋಜನೆ ಮಾಡಿರ್ತಕ್ಕಂಥದ್ದು. ಹೋಳಿಗೆ ಮಾಡುವ ಕಾರ್ಯ ಇವತ್ತಿನಿಂದ ನಿನ್ನೆ ರಾತ್ರಿಯಿಂದಲೇ ಆರಂಭವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸರ್ದಾರ್ ಹೈಸ್ಕೂಲ್ ಮೈದಾನದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಹಿಳೆಯರು ಈಗಾಗಲೇ ಹೋಳಿಗೆ ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತ ಕೂಡ ಇದಕ್ಕೆ ಸಾಥ್ ನೀಡಿದೆ. ನೋಡಬಹುದು, ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಈಗ ಏನು ಹೂರಣವನ್ನ ರೆಡಿ ಮಾಡಿ ಹೋಳಿಗೆಯನ್ನ ಮಾಡುವಂತ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಪ್ರಮುಖವಾಗಿ ನಾಳೆ ಬರುವಂತ ಕಾರ್ಯಕರ್ತರಿಗೆ ಹೋಳಿಗೆ, ಅನ್ನ, ಸಾರು ಮತ್ತು ಪಲ್ಯನ್ನ ಊಟಕ್ಕೆ ನೀಡಲಾಗ್ತಕ್ಕಂಥದ್ದು. ಸಿದ್ಧಗೊಂಡ ಹೋಳಿಗೆಯನ್ನ ಈ ರೀತಿ ಒಂದರ ಮೇಲೆ ಒಂದು ಇಡುವಂತ ಕೆಲಸ ಆರಂಭವಾಗಿರ್ತಕ್ಕಂಥದ್ದು. ಸುಮಾರು 15,000ಕ್ಕೂ ಹೆಚ್ಚು ಹೋಳಿಗೆಗಳು ಈಗಾಗಲೇ ಸಿದ್ಧಗೊಂಡಿರ್ತಕ್ಕಂಥದ್ದು. ನಾಳೆ ಬೆಳಗ್ಗೆವರೆಗೂ ಕೂಡ 1 ಲಕ್ಷ ಹೋಳಿಗೆಗಳು ಇಲ್ಲಿ ಸಿದ್ಧವಾಗ್ತವೆ. ಹೋಳಿಗೆ ಜೊತೆಗೆ ಅನ್ನ, ಸಾರು ಮತ್ತು ತರಕಾರಿ ಕೂಡ ಸಿದ್ಧತೆ ಮಾಡ್ತಾರೆ. ನಾಳೆ ಏನು
ಬೆಳಗ್ಗೆ ಕನ್ನಡ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ ಅವರೆಲ್ಲರೂ ಕೂಡ ಸರ್ದಾರ್ ಮೈದಾನಕ್ಕೆ ಬಂದು ಊಟವನ್ನ ಮಾಡ್ತಕ್ಕಂಥದ್ದು ಇದು ಪ್ರತಿ ವರ್ಷವೂ ಕೂಡ ಬೆಳಗಾವಿಯಲ್ಲಿ ನಡೆದುಕೊಂಡು ಬಂದಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದಿದೆ. ಜೆಡಿಎಸ್ ಮುಖಂಡನೋರ್ವ ಗೆಳೆಯರ ಜೊತೆ ಸೇರಿ ಇಸ್ಪೆಟ್ ಆಡುವಾಗಲೇ ಹೃದಯಾಘಾತದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಜೆಡಿಎಸ್ ಮುಖಂಡರಾಗಿ ಗುರುತಿಸಿಕೊಂಡಿದ್ದ ಅಶ್ವಥ್ ಅಲಿಯಾಸ್ ಚಿಯಾ ಇತ್ತೀಚೆಗೆ ರಾಜಕೀಯದಲ್ಲಿ ಸಕ್ರಿಯರಾಗಿರಲಿಲ್ಲ. ಭಾನುವಾರ ತಮ್ಮ ಗೆಳೆಯರೊಂದಿಗೆ ಕ್ಲಬ್ ಒಂದಕ್ಕೆ ಬಂದಿದ್ರು. ಅಲ್ಲಿ ಸ್ನೇಹಿತರೊಂದಿಗೆ ಇಸ್ಪೆಟ್ ಆಟ ಆಡ್ತಿದ್ದಾಗ ಅಶ್ವಥ್ ಒಮ್ಮೆಲೆ ಬೆವೆತಿದ್ದಾರೆ, ಸುಸ್ತಾಗ್ತಿದೆ ಎನ್ನುವಂತೆ ಮುಖ ಒರೆಸಿಕೊಂಡಿದ್ದಾರೆ. ಹೃದಯಾಘಾತದಿಂದ ಒಂದು ಬದಿಗೆ ಹೊರಗಿದ್ದಾರೆ. ಗೆಳೆಯರು ಕೀ ಬಂಚ್ಕೊಟ್ಟು ಗಾಳಿ ಹಾಕಿ ಎದೆ ಒತ್ತಿದ್ರು. ಒಮ್ಮೆ ಚೇತರಿಸಿಕೊಂಡಂತೆ ಕಂಡ್ರೂ ಕೂಡ ಮರುಕ್ಷಣವೇ ಅಶ್ವಥ್ ಉಸಿರನ್ನ ನಿಲ್ಲಿಸಿದ್ದಾರೆ. ಬೆಂಗಳೂರಲ್ಲಿ ಡ್ರಂಕ್ ಅಂಡ್ ಡ್ರೈವ್ಗೆ ಇಬ್ಬರು ಬಲಿಯಾಗಿದ್ದಾರೆ. ನಿನ್ನೆ ರಾತ್ರಿ 11:45 ಸಮಯದಲ್ಲಿ ಲಗೇರೆ ಬ್ರಿಡ್ಜ್ ಬಳಿ ಅಳವಡಿಸಿದಂತಹ ಸೂಚನಾ ಫಲಕಕ್ಕೆ ಬೈಕ್ ಡಿಕ್ಕಿಯಾಗಿದೆ. ಜಗದೀಶ್ ಎಂಬಾತ ಅತಿ ವೇಗವಾಗಿ ಬೈಕ್ ಚಲಾಯಿಸಿದ್ದೇ ಅಪಘಾತಕ್ಕೆ ಕಾರಣ ಎನ್ನಲಾಗ್ತಿದೆ. ಭೀಕರ ದುರಂತದಲ್ಲಿ 22 ವರ್ಷದ ದೇವರಾಜು ಜಗದೀಶ್ ಸಾವನ್ನಪ್ಪಿದ್ದಾರೆ. ಕಬ್ಬು ಬೆಲೆ ಏರಿಕೆಗೆ ಆಗ್ರಹಿಸಿ ರಾಜ್ಯದ ವಿವಿಧೆಡೆ ಭಾರೀ ಪ್ರತಿಭಟನೆ ನಡೀತಾ ಇವೆ. ಧಾರವಾಡ ಹಾಗೂ ಕಲಬುರಗಿಯಲ್ಲಿ ಕಬ್ಬು ಬೆಳೆಗಾರರು ಧರಣಿ ಮಾಡಿದ್ರು. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಮತ್ತು ರೈತರ ಮಧ್ಯೆ ವಾಗ್ವಾದ ನಡೆಯಿತು. ಕೇರಳದ ತಿರುವನಂತಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ಭರ್ಜರಿ ಪ್ರತಿಭಟನೆ ಮಾಡಿದ್ದಾರೆ. ವಿಜಿಜಂ ಬಂದರು ಯೋಜನೆಗೆ ಕೈಬಿಡುವಂತೆ ಆಗ್ರಹಿಸಿ ಬಿಜೆಪಿ ಯುವ ಘಟಕದ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಪೊಲೀಸರು ವಾಟರ್ ಗನ್ ಬಳಸಿ ಪ್ರತಿಭಟನಾಕಾರರನ್ನ ತಡೆದ್ರು. ಕನ್ನಡ ರಾಜ್ಯೋತ್ಸವ ಹಿನ್ನೆಲೆ ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಸ್ಪೆಷಲ್ ಗಿಫ್ಟ್ ಅನ್ನ ಕೊಟ್ಟಿದೆ. ನಾಳೆಯಿಂದ ಮೊಬೈಲ್ನಲ್ಲೇ ಟಿಕೆಟ್ ಅನ್ನ ಖರೀದಿಸಿ ಪ್ರಯಾಣಿಸಬಹುದು. ಇದರಿಂದ ಸಮಯ ಉಳಿತಾಯವಾಗುತ್ತೆ, ಚಿಲ್ಲರೆ ಸಮಸ್ಯೆ ದೂರವಾಗುತ್ತೆ. ನೀವು ಮೊಬೈಲ್ ಅಪ್ಲಿಕೇಶನ್ ಬಳಸಿ ಟಿಕೆಟ್ ಖರೀದಿಸಬಹುದು. ಬಳಿಕ ಎಂಟ್ರಿ ಗೇಟ್ನಲ್ಲಿ ಸ್ಕ್ಯಾನ್ ಮಾಡಿ ಪ್ರವೇಶಿಸಬಹುದು ಅಂತ ಬಿಎಂಆರ್ಎಲ್ಸಿ ಮಾಹಿತಿಯನ್ನ ಕೊಟ್ಟಿದೆ.